ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆಯುವ ಒತ್ತಡದಿಂದಾಗಿ ಅಸಮಾಧಾನವನ್ನು ಪಡುವುದು ನೀವು ನೋಡಿರುತ್ತವೆ. ಏನೂ ಕೆಲಸ ಮಾಡಿದರೂ ಮಾಡುವಂತೆ ಕಾಣುತ್ತಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಜೀವನದ ಸಮಸ್ಯೆಗಳು ಏಕೆ ಕೊನೆಗೊಳ್ಳುತ್ತಿಲ್ಲ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ವಾಸ್ತುಶಾಸ್ತ್ರದ ಪ್ರಕಾರ ದೇವಸ್ಥಾನದ ಬಳಿ ಮನೆ ಕಟ್ಟುವುದು ಮಂಗಳಕರ, ಶುಭಕರ ಎಂದು ಹೇಳಲಾಗುತ್ತೆ. ಆದರೆ ದೇವಸ್ಥಾನ ಅಥವಾ ಮಂದಿರ ಮನೆ ಇರುವುದು ಶುಭವಲ್ಲ ಎಂದು ಹೇಳಲಾಗುತ್ತೆ. ಅದರಲ್ಲೂ ಎಂದಿಗೂ ದುರ್ಗಾ ಅಥವಾ ಚಂಡಿದೇವಿಯಂತಹ ದೇವಸ್ಥಾನದ ಬಳಿ ಮನೆಯನ್ನು ತೆಗೆದುಕೊಳ್ಳಬಾರದು ಎಂದು ಹೇಳಲಾಗುತ್ತೆ. ಇದಲ್ಲದೆ ಇನ್ನೂ ಕೆಲವು ದೇವಸ್ಥಾನಗಳ ಬಳಿ ಮನೆ ಇರುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತೆ. ವಾಸ್ತು ಪ್ರಕಾರವಾಗಿ ಮನೆಯ ಮುಖ್ಯ ಬಾಗಿಲು ತೆರೆಯುವ ದಿಕ್ಕಿಗೆ ಗಮನವನ್ನು ವಹಿಸಬೇಕು. ಮನೆಯ ಮುಖ್ಯ ದ್ವಾರದ ಮುಂದೆ ಎಂದಿಗೂ ಸೂರ್ಯ, ಬ್ರಹ್ಮ, ವಿಷ್ಣು ಅಥವಾ ಶಿವನ ದೇವಾಲಯ ಇರಬಾರದು ಎಂದು ಹೇಳಲಾಗುತ್ತೆ. ಅಂತಹ ಯಾವುದೇ ದೇವಾಲಯವು ಹತ್ತಿರದಲ್ಲಿ ಇದ್ದರೆ ದೇವಾಲಯದ ನೆರಳು ಮನೆಯ ಮೇಲೆ ಬೀಳದಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ದೇವಾಲಯದ 2 ಪಟ್ಟು ಎತ್ತರದವರೆಗೆ ಮನೆ ಅಥವಾ ಮನೆಯ ಮುಂದೆ ಮಂದಿರ ಅಥವಾ ದೇವಸ್ಥಾನ ಇರಬಾರದು. ಇದರ ಹೊರತಾಗಿ ಪೂರ್ವ, ಉತ್ತರ ಮತ್ತು ಈಶಾನ್ಯದಲ್ಲಿ ದೊಡ್ಡ ಬಂಡೆ, ದೊಡ್ಡ ಕಲ್ಲು, ಕಂಬ ಇರಬಾರದು. ಒಂದು ವೇಳೆ ಮನೆ ಅಥವಾ ಪ್ಲಾಟ್ ಬಳಿ ದೇವಾಲಯದ ಪಕ್ಕ ಇದ್ದಿದ್ದೇ ಆದರೆ ದೇವಾಲಯದ ಪ್ರವೇಶ ದ್ವಾರದಿಂದ ಕನಿಷ್ಠ 25 ಮೀಟರ್ ಅಥವಾ 80 ಅಡಿ ದೂರದಲ್ಲಿರಬೇಕು. ಇದಕ್ಕಿಂತ ಕಡಿಮೆ ಇದ್ದರೆ ಇದು ಮನೆಯ ಸದಸ್ಯರಿಗೆ ಋಣಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುತ್ತದೆ. ಮನೆಯ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಡುತ್ತವೆ. ಮನೆಯಲ್ಲಿ ಆರ್ಥಿಕವಾಗಿ ನೀವು ಕುಂಠಿತವನ್ನು ಕಾಣುತ್ತೀರಾ. ಹಾಗಾಗಿ ದೇವಸ್ಥಾನದಿಂದ 25 ಮೀಟರ್ ಅಥವಾ 80 ಅಡಿ ದೂರದಲ್ಲಿ ಇರಬೇಕು. ಇದಕ್ಕಿಂತ ದೂರ ಇದ್ದರೂ ಒಳ್ಳೆಯದು. ಇನ್ನು ವಾಸ್ತು ಪ್ರಕಾರ ಮನೆಯ ಮುಂದೆ ಕೆಸರು ಇರಬಾರದು. ಇದರ ಹೊರತಾಗಿ ಮರ, ಗೋಡೆ, ಮೂಲೆಗಳು, ಹಳ್ಳ, ಬಾವಿ ಹಾಗೂ ದೇವಸ್ಥಾನದ ನೆರಳು ಮನೆಯ ಮುಖ್ಯ ದ್ವಾರದ ಮುಂದೆ ಬೀಳಬಾರದು. ಇದರ ಹೊರತಾಗಿ ಯಾವುದೇ ತರಹದ ಸಮಾಧಿ ಇರಬಾರದು, ಉದ್ದವಾದ ಲೈನ್ಗಳು ಇರಬಾರದು ಅಥವಾ ಯಾವುದೇ ಅಡೆತಡೆಗಳು ಇರಬಾರದು. ಅಂತಹ ಅಡೆತಡೆಗಳು ಇದ್ದಿದ್ದೇ ಆದರೆ ಅಂತಹ ಸ್ಥಳದಲ್ಲಿ ನಿವಾಸವನ್ನು ನಿರ್ಮಿಸುವುದು ಅಥವಾ ಖರೀದಿಸುವುದನ್ನು ತಪ್ಪಿಸಬೇಕು. ಅಂತಹ ಅಡೆತಡೆಗಳು ಅಶುಭ ಮತ್ತು ಜೀವನದಲ್ಲಿ ವಿನಾಶವನ್ನು ಉಂಟು ಮಾಡುತ್ತವೆ. ಹಾಗಾಗಿ ಮನೆಯನ್ನು ಖರೀದಿಸುವಾಗ ಇವುಗಳನ್ನು ನೀವು ಗಮನದಲ್ಲಿ ಇಟ್ಟು ಮನೆಯನ್ನು ಖರೀದಿಸಬೇಕು. ಕಡಿಮೆ ರೇಟಲ್ಲಿ ಸಿಕ್ಕಿತು ಎಂದು ಯಾವುದಾದರನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಹಾಗಾಗಿ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಇನ್ನು ಸಾಮಾನ್ಯವಾಗಿ ದೇವಾಲಯಗಳನ್ನು ನಿರ್ಮಿಸುವಾಗ ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ಸ್ವೀಕರಿಸುವ ರೀತಿಯಲ್ಲಿ ಕಟ್ಟಿರುತ್ತಾರೆ ಮತ್ತು ನಂತರ ಆ ಶಕ್ತಿಯು ಸುತ್ತಮುತ್ತಲಿನ ಸಮುದಾಯದ ಕಲ್ಯಾಣಕ್ಕಾಗಿ ಹರಡುವಂಥ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಧ್ವಜಸ್ತಂಭ, ಗುಮ್ಮಟ ಅಥವಾ ಮುಂತಾದ ದೇವಾಲಯದ ಭಾಗವಾಗಿದ್ದು ಇದು ಪೂರ್ಣತೆಯ ರೂಪವಾಗಿರುತ್ತೆ. ಆದರೆ ದೇವಾಲಯಕ್ಕಿಂತ ಎತ್ತರದಲ್ಲಿ ಮನೆಯನ್ನು ನಿರ್ಮಿಸಿದರೆ ಅದು ಸಂಪೂರ್ಣವಾಗಿ ದೇವಾಲಯಕ್ಕೆ ಅಡ್ಡಿಯಾಗುತ್ತದೆ. ಇದರಿಂದ ಸೂರ್ಯನ ಶಕ್ತಿಗೆ ಅಡಚಣೆ ಉಂಟಾಗುತ್ತದೆ. ಈ ಅಡಚಣೆಯು ನಿಮ್ಮ ಜೀವನದಲ್ಲಿ ನಿಮಗೆ ನಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ತರುತ್ತದೆ. ಋಣಾತ್ಮಕವಾಗಿರುವಂತಹ ಪರಿಣಾಮಗಳು ಬೀರುತ್ತವೆ. ನಿಮ್ಮ ಆರ್ಥಿಕ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ. ನಿಮ್ಮ ಮನೆಯ ಸದಸ್ಯರಲ್ಲಿ ಅನಾರೋಗ್ಯ ಕಾಡುತ್ತದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವುದು ಕಾಣುವುದಿಲ್ಲ. ಹಾಗಾಗಿ ದೇವಸ್ಥಾನದ ಬಳಿ ಮನೆಯನ್ನು ಕಟ್ಟುವುದು ನಿಷಿದ್ಧ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.